ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತವು ತನ್ನ ತಂತ್ರಜ್ಞಾನದ ಶಕ್ತಿಯನ್ನು ಮತ್ತೊಮ್ಮೆ ಜಗತ್ತಿಗೆ ತೋರಿಸಿದೆ. 2026 ಫೆಬ್ರವರಿ 6ರಂದು ಒಡಿಶಾ ರಾಜ್ಯದ ಚಾಂಡೀಪುರದ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಿಂದ ಭಾರತವು ಯಶಸ್ವಿಯಾಗಿ ಅಗ್ನಿ-3 ಅಣ್ವಸ್ತ್ರ ಸಾಮರ್ಥ್ಯ ಹೊಂದಿದ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಪರೀಕ್ಷಾರ್ಥ ಉಡಾವಣೆ ಮಾಡಿದೆ. ಈ ಕ್ಷಿಪಣಿಯು 3000 ಕಿಲೋಮೀಟರ್ಗಿಂತ ಹೆಚ್ಚು ವ್ಯಾಪ್ತಿಯ ಶಕ್ತಿಯನ್ನು ಹೊಂದಿರುವ ಸರ್ಫೇಸ್ ಟು ಸರ್ಫೇಸ್ ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ IRBM ಆಗಿದೆ. ಈ ಉಡಾವಣೆಯನ್ನು ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ SFC ಸಿಬ್ಬಂದಿಗಳು ಮೊಬೈಲ್ ಲಾಂಚರ್ನಿಂದ ನಿಯಮಿತ ತರಬೇತಿಯ ವೇಳೆ ಅಭ್ಯಾಸದ ಭಾಗವಾಗಿ ನಡೆಸಿದರು. ವಿಶೇಷವಾದ ವಿಷಯವು ಏನೆಂದರೆ, ಈ ಅಗ್ನಿ-3 ಕ್ಷಿಪಣಿಯನ್ನು ಪ್ರೊಡಕ್ಷನ್ ಲಾಟ್ನಿಂದ ನೇರವಾಗಿ ಆಯ್ಕೆ ಮಾಡಿ ಪರೀಕ್ಷಾರ್ಥ ಉಡಾವಣೆ ಮಾಡಲಾಯಿತು. ಅಂದರೆ ಇದು ಪ್ರಿಪೇರ್ಡ್ ಟೆಸ್ಟ್ ಮಿಸೈಲ್ ಅಲ್ಲ, ನೇರ ಆಪರೇಷನಲ್ ರೆಡಿನೆಸ್ ಪರಿಶೀಲನೆಯ ಭಾಗವಾಗಿದೆ. ಆಟೋ ಲಾಂಚ್ ಕಮಾಂಡ್ ನೀಡುತ್ತಿದ್ದಂತೆಯೇ 2 ಹಂತಗಳ ಸಾಲಿಡ್ ಪ್ರೊಪೆಲ್ಡ್ ಮಿಸೈಲ್ ಗಗನಕ್ಕೆ ಹಾರಿದವು ಮತ್ತು ನಿಗದಿತ ಫ್ಲೈಟ್ ಪ್ಯಾತ್ ಮೂಲಕ ಸಾಗುತ್ತಾ ಬೇ ಆಫ್ ಬೆಂಗಾಲ್ನಲ್ಲಿ ನಿಗದಿತ ಟಾರ್ಗೆಟ್ ಏರಿಯಾಗೆ ಅತ್ಯಂತ ನಿಖರವಾಗಿ ತಲುಪಿತು. DRDO ಮೂಲಗಳ ಪ್ರಕಾರ ಈ ಮಿಷನ್ ಎಲ್ಲ ಆಪರೇಷನಲ್ ಮತ್ತು ಟೆಕ್ನಿಕಲ್ ಪ್ಯಾರಾಮೀಟರ್ಸ್ಗಳನ್ನು ಪೂರ್ಣವಾಗಿ ವ್ಯಾಲಿಡೇಟ್ ಮಾಡಲಾಗಿದೆ. ಈ 17 ಮೀಟರ್ ಉದ್ದದ ಕ್ಷಿಪಣಿಯ ಪಥವನ್ನು ಪೂರ್ವ ಕರಾವಳಿಯಲ್ಲಿರುವ ಅಡ್ವಾನ್ಸ್ಡ್ ರೆಡಾರ್ಸ್, ಟೆಲಿಮೆಟ್ರಿ ಸಿಸ್ಟಮ್ಸ್ ಮತ್ತು ಎಲೆಕ್ಟ್ರೋ ಆಪ್ಟಿಕಲ್ ಸಿಸ್ಟಮ್ಸ್ಗಳ ಮೂಲಕ ರಿಯಲ್ ಟೈಮ್ನಲ್ಲಿ ಟ್ರ್ಯಾಕ್ ಮಾಡಲಾಯಿತು. ಇದಲ್ಲದೆ ಇಂಪ್ಯಾಕ್ಟ್ ಪಾಯಿಂಟ್ ಬಳಿ ಇದ್ದ 2 ಡೌನ್ ರೇಂಜ್ ಶಿಪ್ಸ್ ಟರ್ಮಿನಲ್ ಫೇಸ್ ಅನ್ನು ಯಶಸ್ವಿಯಾಗಿ ರೆಕಾರ್ಡ್ ಮಾಡಿವೆ. ಅಗ್ನಿ-3 ಕ್ಷಿಪಣಿ ಈಗಾಗಲೇ ಭಾರತೀಯ ಸೇನೆಯಲ್ಲಿ ಇಂಡಕ್ಟ್ ಆಗಿರುವ ಒಂದು ಅತ್ಯಾಧುನಿಕ ಮತ್ತು ಅತ್ಯಂತ ನಿಖರ ಕ್ಷಿಪಣಿ ವ್ಯವಸ್ಥೆಯಾಗಿದೆ. ಇದರ ವಿಶೇಷತೆಗಳು: 1.5 ಟನ್ ಪೇಲೋಡ್ ಹೊರುವ ಸಾಮರ್ಥ್ಯ ಹೊಂದಿದ್ದು 3000ಕ್ಕೂ ಹೆಚ್ಚು ಕಿಲೋಮೀಟರ್ ರೇಂಜ್ ಉಳ್ಳದ್ದಾಗಿದೆ. ನ್ಯೂಕ್ಲಿಯರ್ ವಾರ್ಹೆಡ್ ಕ್ಯಾರಿ ಮಾಡುವ ಸಾಮರ್ಥ್ಯ, ಹೈ ಅಕ್ಯುರಸಿ ಗೈಡೆನ್ಸ್ ಸಿಸ್ಟಮ್ಸ್. ರಕ್ಷಣಾ ಸಚಿವಾಲಯವು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ತನ್ನ ಅಧಿಕೃತ ಎಕ್ಸ್ಪೋಸ್ಟ್ನಲ್ಲಿ ಹೇಳಿದ್ದು, ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಗ್ನಿ-3 ಅನ್ನು 2026 ಫೆಬ್ರವರಿ 6ರಂದು ಒಡಿಶಾದ ಚಾಂಡೀಪುರದಲ್ಲಿರುವ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಿಂದ ಯಶಸ್ವಿಯಾಗಿ ಪರೀಕ್ಷಾರ್ಥ ಉಡಾವಣೆ ಮಾಡಲಾಗಿದೆ. ಈ ಉಡಾವಣೆ ಎಲ್ಲ ಆಪರೇಷನಲ್ ಮತ್ತು ಟೆಕ್ನಿಕಲ್ ಪ್ಯಾರಾಮೀಟರ್ಸ್ಗಳನ್ನು ವ್ಯಾಲಿಡೇಟ್ ಮಾಡಿದ್ದು ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ ಅವರ ಮೇಲ್ವಿಚಾರಣೆಯಲ್ಲಿ ನಡೆಯಿತು. ಅಗ್ನಿ ಕ್ಷಿಪಣಿಯ ಸರಣಿಗಳು ಭಾರತದ ತಂತ್ರಜ್ಞಾನದ ಕಂಬವಾಗಿದೆ. ಅಗ್ನಿ-1 700 ಕಿಲೋಮೀಟರ್, ಅಗ್ನಿ-2 2000 ಕಿಲೋಮೀಟರ್, ಅಗ್ನಿ-3 3000 ಕಿಲೋಮೀಟರ್, ಅಗ್ನಿ-4 4000 ಕಿಲೋಮೀಟರ್ ಹಾಗೂ ಅಗ್ನಿ-5 5000ಕ್ಕಿಂತಲೂ ಹೆಚ್ಚಿನ ಕಿಲೋಮೀಟರ್. ಈ ಸರಣಿ ಭಾರತದ ಸ್ಟ್ರಾಟಜಿಕ್ ಡಿಟರೆನ್ಸ್ ಶಕ್ತಿಯನ್ನು ಪ್ರಾದೇಶಿಕ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಬಲಪಡಿಸುತ್ತದೆ. ಇದಕ್ಕೆ ಜೊತೆಗೆ ಭಾರತ ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ ಸಿಸ್ಟಮ್ ಅನ್ನು ಕೂಡ ಬಳಸುತ್ತಿದೆ. 30 ಕಿಲೋಮೀಟರ್ನಿಂದ 300 ಕಿಲೋಮೀಟರ್ ವರೆಗಿನ ನಿಖರ ದಾಳಿ ಸಾಮರ್ಥ್ಯಕ್ಕಾಗಿ ಬ್ರಹ್ಮೋಸ್, ಅಂದರೆ 30 ಕಿಲೋಮೀಟರ್ನಿಂದ 300 ಕಿಲೋಮೀಟರ್ ಬ್ರಹ್ಮೋಸ್, 300 ಕಿಲೋಮೀಟರ್ನಿಂದ 500 ಕಿಲೋಮೀಟರ್ ವರೆಗೆ ಅಗ್ನಿ ಮಿಸೈಲ್ ಸೀರೀಸ್ಗಳು. ಇದು ಭಾರತಕ್ಕೆ ಕಂಪ್ಲೀಟ್ ಸ್ಟ್ರೈಕ್ ಸ್ಪೆಕ್ಟ್ರಮ್ ಕೇಪಬಿಲಿಟಿಯನ್ನು ಕೊಡುತ್ತದೆ. ಈ ಅಗ್ನಿ-3 ಪರೀಕ್ಷಾರ್ಥ ಉಡಾವಣೆ ಕೇವಲ ಒಂದು ಪರೀಕ್ಷೆ ಅಲ್ಲ, ಇದು ಭಾರತದ ನ್ಯೂಕ್ಲಿಯರ್ ಡಿಟರೆನ್ಸ್ ಡಾಕ್ಟರಿನ್ ಸ್ಟ್ರಾಟಜಿ ರೆಡಿನೆಸ್ ಆಗಿದೆ ಮತ್ತು ಸೆಕೆಂಡ್ ಸ್ಟ್ರೈಕ್ ಕೇಪಬಿಲಿಟಿಯ ನೇರ ಪ್ರದರ್ಶನವಾಗಿದೆ. ಭಾರತ ಈಗ ತಂತ್ರಜ್ಞಾನದಲ್ಲೂ ಹಾಗೂ ರಕ್ಷಣಾ ಸಾಮರ್ಥ್ಯದಲ್ಲೂ ಜಗತ್ತಿನ ಪ್ರಮುಖ ಶಕ್ತಿಗಳ ಸಾಲಿನಲ್ಲಿ ನಿಂತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ.
ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.